ಅಯ್ಯಂಗಾರ್ ಫುಡ್ಸ್ ಇಂದ ಗೀತಾ ಶೇಷಾದ್ರಿ. ಬಿಸಿ ಅನ್ನಕ್ಕೆ ಒಂಚೂರು ತುಪ್ಪ ಹಾಕೊಂಡು ನಾವು ಬೇಳೆ ಕುಕ್ಕರ್ ಬೇಯಿಸಿರ್ತೀವಲ್ಲ, ಆ ತವವೆ ಒಂಚೂರು ತೆಂಗಿನಕಾಯಿ ಒಗ್ಗರಣೆ ಹಾಕ್ಬಿಟ್ಟು ಅನ್ನ ಕಲ್ಸ್ಕೊಂಡು ಇದಕ್ಕೆ ಮಜ್ಜಿಗೆ ಹುಳಿ ಅದಕ್ಕೆ ಹಾಕೊಂಡು ತಿಂದ್ರೆ ಹಬ್ಬ ದಿನ ಮಾಡ್ತೀವಲ್ಲ ಆ ತರ ಬಹಳ ಚೆನ್ನಾಗಿರುತ್ತೆ. ಅದು ತಿಂದ್ಮೇಲೆ ಅದು ಈ ತರ ವೆದರ್ಗೆ ಬಿಸಿ ಸಾರನ್ನ ಈ ಮಜ್ಜಿಗೆ ಹುಳಿ ಗೊಜ್ಜು ಎಲ್ಲ ತಿಂದ್ಬಿಟ್ರೆ ಆರಾಮಾಗಿ ಮಲ್ಕೊಂಡ್ಬಿಡ್ಬೋದು. ಬಹಳ ಚೆನ್ನಾಗಿದೆ, ನೀವು ಮಾಡಿ. ಅಯ್ಯಂಗಾರ್ ಫುಡ್ಸ್ ಇಂದ ಗೀತಾ ಶೇಷಾದ್ರಿ. ಮಾಡ್ತಾ ಇದ್ದೀನಿ, ಬೂದುಗುಂಬಳಕಾಯಿ ಬೇಯಕ್ಕೆ ನೀರು ಹಾಕ್ತಾ ಇದ್ದೀನಿ. ಅದು ಬೇಯುವಷ್ಟು ನೀರು. ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ ತರ ಟೇಬಲ್ ಸ್ಪೂನ್ ಅಲ್ಲಿ 1.5 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಸಾಕು. ಇದನ್ನ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ ಬೇಯುತ್ತೆ. ಇವಾಗ ಮಿಕ್ಸಿ ಆನ್ ಮಾಡ್ತಾ ಇದ್ದೀನಿ. ಮಿಕ್ಸಿಗೆ ಹಾಕ್ತಾ ಇದ್ದೀನಿ, ಮಿಕ್ಸಿ ಜಾರ್ಗೆ, ಸಣ್ಣ ಜಾರ್ಗೆ ಕಡಲೆಬೇಳೆ ತೊಗರಿಬೇಳೆ ನೆನೆಸಿದ್ನಲ್ಲ ಹಾಕ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು, ಸಾಸಿವೆ ಒಂದು ಅರ್ಧ ಸ್ಪೂನು, ಒಂದು ಸ್ವಲ್ಪ ಅರಿಶಿನ, ಒಂದು ಅಷ್ಟು ಕ್ವಾಂಟಿಟಿಗೆ ಒಂದು 4 ಮೆಣಸಿನಕಾಯಿ, 1 ಇಂಚು ಶುಂಠಿ, ಒಂದು ಅರ್ಧ ಸ್ಪೂನು ಕೊತ್ತಂಬರಿ ಬೀಜ, ತೆಂಗಿನಕಾಯಿ, ಸ್ವಲ್ಪ ಕೈನಲ್ಲೇ ಹಾಕೋತಾ ಇದ್ದೀನಿ. ಜೀರಿಗೆ 1 ಟೀ ಸ್ಪೂನ್ ಹಾಕೋತಿದ್ದೀನಿ. ಆವಾಗಲೇ ಸ್ವಲ್ಪ ಸ್ಕಿಪ್ ಆಗ್ಬಿಟ್ಟಿತ್ತು. 1 ಟೀ ಸ್ಪೂನ್ ಸಾಕು. ಇವಾಗ ತೆಂಗಿನಕಾಯಿ, ಒಂಚೂರು ಇಂಗು, ಒಂದು ಸ್ವಲ್ಪ, ಒಂದು 2 ಚಿಟಿಕೆ ಅಷ್ಟು ಹಿಂಗೆ ಹಾಕಿದ್ದೀನಿ. ಇವಾಗ ಇದಕ್ಕೆ ನೀರು ಹಾಕೊಂಡು ನೈಸಾಗಿ ರುಬ್ಕೋಬೇಕು. ಹೊಸದಾಗಿ ಕಲ್ತ್ಕೊಳ್ಳೋರಿಗೆ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಖಾರ ಹಾಕ್ತಾ ಇದ್ದೀನಿ, ರುಬ್ಬಿರೋದು. ಕಡಲೆಬೇಳೆ ತೊಗರಿಬೇಳೆ ಎಲ್ಲ ನೆನೆಸಿಟ್ಟಿದ್ನಲ್ಲ, ತೆಂಗಿನಕಾಯಿ, ಹಸಿಮೆಣಸಿನಕಾಯಿ, ಒಂಚೂರು ಜೀರಿಗೆ, ಸಾಸಿವೆ, ಅರಿಶಿನ, ಇಂಗು, ಚೂರು ನೀರು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕೊಂಡು ಹಾಕ್ತಾ ಇದ್ದೀನಿ.
ಇವಾಗ ಇದಕ್ಕೆ ಸಕ್ಕರೆ ಹಾಕ್ತಾ ಇದ್ದೀನಿ ಟೇಸ್ಟ್ಗೋಸ್ಕರ, ಒಂದು ಅರ್ಧ ಸ್ಪೂನ್ ಅಷ್ಟೇ. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಕುದಿಬೇಕಲ್ಲ, ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಸಾಸಿವೆ, ಒಂಚೂರು ಕರಿಬೇವು ಸೊಪ್ಪು, ಒಂಚೂರು ಇಂಗು ಒಗ್ಗರಣೆ ಕೊಟ್ಬಿಟ್ರೆ ಮಜ್ಜಿಗೆ ಹುಳಿ ಆಯಿತು. ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಮೊಸರು ಹಾಕೋದು. ಬಿಸಿ ಇರುವಾಗ ಹಾಕಿದ್ರೆ ಅದು ಒಡಕ ಆಗ್ಬಿಡುತ್ತೆ. ಹೊಸ್ದಾಗಿ ಕಲ್ತ್ಕೊಳ್ಳೋರು ನೋಡ್ತಾ ಇರ್ಬೋದು ವೀಕ್ಷಕರೇ, ನೋಡಿ. ಒಗ್ಗರಣೆ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಜ್ಜಿಗೆ ಹುಳಿ ಆಯ್ತು. ಒಗ್ಗರಣೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇವಾಗ ಆಯ್ತು. ಒಂದು ಅರ್ಧ ಸ್ಪೂನು ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ತಾ ಇದ್ದೀನಿ, ಇಂಗು, ಒಂದು 4 ಕರಿಬೇವು ಸೊಪ್ಪು, ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಮೊಸರು ಹಾಕ್ತೀನಿ. ಮಜ್ಜಿಗೆ ಹುಳಿ ಆಯ್ತು. ಇವಾಗ ತಣ್ಣಗಾಗಿದೆ. ಇದು ಬೂದುಂಬಳಕಾಯಿ ಬೆಂದಿರೋದು, ಉಪ್ಪು ಖಾರ ಒಂಚೂರು ಸಕ್ಕರೆ ಎಲ್ಲ ಹಾಕಿರೋದೆಲ್ಲ ರೆಡಿಯಾಗಿದೆ. ಇದು ಮೊಸರು ಇವಾಗ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ನಾನು ಸೇರಿಸ್ತಾ ಇರೋದು. ಎಲ್ಲ ಪೂರ್ತಿ ಎಲ್ಲದಕ್ಕೂ ನಾವು ಮೊಸರು ಹಾಕಿಟ್ಬಿಟ್ರೆ ಅದು ಹುಳಿ ಆಗ್ಬಿಡುತ್ತೆ. ಅದಕ್ಕೆ ಎಷ್ಟು ಬೇಕೋ ಇಷ್ಟು ಕ್ವಾಂಟಿಟಿಗೆ ನಾನು ಮೊಸರು ಹಾಕೋತಿದ್ದೀನಿ. ಆಮೇಲೆ ಬೇಕಂದ್ರೆ ಹಾಕೋಬಹುದು. ಇವಾಗ ಬೆರೆಸ್ತಾ ಇದ್ದೀನಿ. ಮೊಸರು ಬೆರೆಸಿದ್ರೆ ಮಜ್ಜಿಗೆ ಹುಳಿ ಆಯ್ತು. ಈ ತರ ಆಗುತ್ತೆ. ಇವಾಗ ಪೂರ್ತಿ ಆಗಿದೆ. ಅಯ್ಯಂಗಾರ್ ಫುಡ್ಸ್ ಇಂದ ಗೀತಾ ಶೇಷಾದ್ರಿ. ಬಿಸಿ ಅನ್ನಕ್ಕೆ ಒಂಚೂರು ತುಪ್ಪ ಹಾಕೊಂಡು ನಾವು ಬೇಳೆ ಕುಕ್ಕರಲ್ಲಿ ಬೇಯಿಸಿರ್ತೀವಲ್ಲ, ಆ ತೊವೆ ಒಂಚೂರು ತೆಂಗಿನಕಾಯಿ ಒಗ್ಗರಣೆ ಹಾಕ್ಬಿಟ್ಟು ಅನ್ನ ಕಲ್ಸ್ಕೊಂಡು ಇದಕ್ಕೆ ಮಜ್ಜಿಗೆ ಹುಳಿ ಅದಕ್ಕೆ ಹಾಕೊಂಡು ತಿಂದ್ರೆ, ಹಬ್ಬದ ದಿನ ಮಾಡ್ತೀವಲ್ಲ ಆ ತರ ಬಹಳ ಚೆನ್ನಾಗಿರುತ್ತೆ. ತಿಂದ್ಮೇಲೆ ಅದು ಈ ತರ ವೆದರ್ಗೆ ಬಿಸಿ ಸಾರನ್ನ, ಈ ಮಜ್ಜಿಗೆ ಹುಳಿ ಗೊಜ್ಜು ಎಲ್ಲ ತಿನ್ಬಿಟ್ರೆ ಆರಾಮಾಗಿ ಮಲ್ಕೊಂಡ್ಬಿಡ್ಬೋದು. ಬಹಳ ಚೆನ್ನಾಗಿದೆ. ನೀವು ಮಾಡಿ. ಅಯ್ಯಂಗಾರ್ ಫುಡ್ಸ್ ಇಂದ ಗೀತಾ ಶೇಷಾದ್ರಿ.